ತಮ್ಮ ಹೆಸರು ಸರ್? ಉಮಾಶಂಕರ್. ಉಮಾಶಂಕರ್ ಸರ್, ನಾಳೆ ರಿಸಲ್ಟು. ಹಾಂ, ಸೊ ಯಾರಿಗೆ ಸಿಹಿ ಯಾರಿಗೆ ಕಹಿ? BJPಗೆ ಸಿಹಿ, ಹಾಂ, ಇದಕ್ಕೆ ಕಾಂಗ್ರೆಸ್ಗೆ ಕಹಿ. ಹೌದಾ? ಅದೇ ಸರ್, ಕಾನ್ಫಿಡೆಂಟ್ ಆಗಿ ಹೇಳಿ. ಹೌದಾ ಸರ್? ಮೋದಿ ಅವ್ರ ಕೆಲಸ ಹಂಗಿದೆ ರೀ. ಹಂಗಂತೀರಾ? ಖಂಡಿತ. ಸೊ ನಿಮ್ಮ ಪ್ರಕಾರ ಸಿಹಿ ಬಿಜೆಪಿಗೆ? BJPಗೆ 100%. 100%. ಸೂಪರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ರಾಜ್ಕುಮಾರ್ ಅಂತ. ರಾಜ್ಕುಮಾರ್, ಓ ಅಣ್ಣವ್ರು ಇಲ್ಲೇ ಬಂದ್ಬಿಟ್ಟವ್ರೆ. ಓಕೆ ಅಣ್ಣವ್ರೆ, ನಾಳೆ ಸಿಹಿ ಅಲ್ಲ ಇರ್ಲಿ, ಆ ಮೂಗು ಹಂಗೆ ಇದೆ ನಿಮಗೆ ಉದ್ದ. ಓಕೆ, ಸಿಹಿ ಯಾರಿಗೆ ಕಹಿ ಯಾರಿಗೆ? ಅದೇ ಸರ್, ಬಿಜೆಪಿ ಸಿ, ಕಾಂಗ್ರೆಸ್ ಕೈ. ಹೌದಾ? आपकी बात 400 बार, आपके बात 400 पार. 400 ಮೋದಿ ಅವ್ರ ಗ್ಯಾರಂಟಿ, ಥರ್ಡ್ ಟೈಮ್ ರೆಕಾರ್ಡ್ ಗ್ಯಾರಂಟಿ, ಹ್ಯಾಟ್ರಿಕ್. ಹೌದು ಹೌದು ಸರ್, 100% ಆಗೇ ಆಗತ್ತೆ. ಇನ್ನೇನು ನಾಳೆ ಇಷ್ಟೊತ್ತಿಗೆ ಎಲ್ಲ ಗೊತ್ತಿರತ್ತೆ ನಿಮ್ಗೆ. ಹೌದು, ಹಾಂ ಬನ್ನಿ ಕೊಡಿಸ್ಬಿಡೋಣ. ಓಕೆ ಸರ್. ಸರ್ ನಮಸ್ಕಾರ, ತಮ್ಗೆ ಹೇಳಿ ಫಸ್ಟ್ ತಮ್ಮ ಹೆಸರು ಸರ್? ಶ್ರೀಧರ್ ಅಂತ. ಓಕೆ ಸರ್, ನಾಳೆ ಯಾರಿಗೆ ಸಿಹಿ ಯಾರಿಗೆ ಕಹಿ? ಬಿಜೆಪಿ. ಹೌದಾ ಸರ್? ಏನ್ ಸರ್ ಅಷ್ಟು 100% ಕಾನ್ಫಿಡೆನ್ಸ್ ಸರ್, 100% ಕಾನ್ಫಿಡೆನ್ಸ್. ಹೌದಾ? ಬಿಜೆಪಿನೇ ಸಿಹಿ ಅವ್ರಿಗೆ, ಅವ್ರಿಗೇನೆ ಕಹಿ ಕಹಿ. ಮೊದ್ಲೇ ಕಾಂಗ್ರೆಸ್ ಅವ್ರು ಇದಾರಲ್ಲ, 50-60 ವರ್ಷದಿಂದ ಆಳಿದ್ರಲ್ಲ, ಎಲ್ಲ ಹಾಳು ಮಾಡಿ ಇಟ್ಟಿದಾರಲ್ಲ, ಹಂಗಾಗಿ ಅವ್ರ ಕಹಿನೇ. ಹಾಳು ಮಾಡಿ ಇಟ್ಟಿದಾರಂತೀರಾ? ಓ ಖಂಡಿತವಾಗಿ. ಹೌದಾ? ಕಣ್ಮಂದೆನೇ ಇದೆಯಲ್ಲ ಎಕ್ಸಾಂಪಲ್ಸ್ಗಳು ಬೇಕಷ್ಟು. ಸಿಹಿ ಸಿ ಬಿಜೆಪಿ, ಕಹಿ ಕಾಂಗ್ರೆಸ್. ನಾಳೆ ಸಿಹಿ ಯಾರಿಗೆ? ಸಿಹಿ ಒಬ್ಬೊಬ್ರಿಗೆ ಮಾತಾಡ್ಸ್ತೀನಿ. ರಾಹುಲ್ ಗಾಂಧಿ. ಆ? ರಾಹುಲ್ ಗಾಂಧಿ ಅವ್ರಿಗೆ ಸಿಹಿನಾ? ಹಾ. ಕಹಿ ಯಾರಿಗೆ? ಬಿಜೆಪಿಗ? ಬಿಜೆಪಿ. ಯಾಕೆ ನಮಗೆ ಪಕ್ಷದಿಂದ ಇತಿಹಾಸದಿಂದನೂ ಅದೇ ಹಂಗೆ. ಸೊ ಸಿಹಿ ಅವ್ರಿಗೆ ಅಂತೀರಾ ನಿಮ್ ಪ್ರಕಾರ? ನಮ್ಮ ಪ್ರಕಾರ ಏನಕ್ಕೆ? ಗ್ಯಾರಂಟಿಗಳು ಇರೋದ್ರಿಂದನಾ? ಇರ್ಬೋದು, ಪ್ರಯತ್ನ ಫಲ ಅಲ್ಲ. ಸೊ ಅಲ್ಲ, ನಿಮ್ ಪ್ರಕಾರ ಸಿಹಿ ಪಕ್ಕ ಅವ್ರಿಗೆ ನಂಗ್ರೆ? ಹೇಳಕ್ಕಾಗಲ್ಲ, ಭಗವಂತನ ಇಚ್ಛೆ. ಅಲ್ಲ, ನಿಮ್ಗೆ ಒಂದ್ ಯಾವ್ದನ ಒಂದ್ ಹೇಳಿ. ನಮ್ದು ಒಂದೇ ಕಾಂಗ್ರೆಸ್. ನೀವು ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು, ಆತರ ಇಲ್ಲ 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 ಅವ್ರಿಗೆನಾ? ರಾಹುಲ್ ಗಾಂಧಿ. ಸರ್ ನಮಸ್ಕಾರ, ನಮ್ಮ ಹೆಸರು? ರಮೇಶ್ ಅಂತ. ಓಕೆ, ನಾಳೆ ರಿಸಲ್ಟ್ ಯಾರಿಗೆ ಸಿಹಿ ಯಾರಿಗೆ ಕಹಿ? ಬಿಜೆಪಿಗೆ ಸಿಹಿ, ಕಾಂಗ್ರೆಸ್ಗೆ ಕಹಿ. ಹೌದಾ? ಯಾಕೆ ಸರ್ ಹಂಗಂತೀರಾ? ಯಾಕಂದ್ರೆ ಸೆಂಟ್ರಲ್ ಬರೋದೇ ಮೋದಿ. ಮೋದಿ ಅವ್ರು ಬರ್ತಾರೆ. ಮತ್ತೆ ಸಿಹಿ ಅವ್ರಿಗೆ ಸಿಹಿ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ಬೋದು, ಆದ್ರೂ ಸೆಂಟ್ರಲ್ ಬರೋದೇ ಮೋದಿ. ಪ್ರಧಾನಿ ಆಗೋದು ಅವ್ರೇನೆ. ಸೊ ಇಲ್ಲಿ ಸಿಹಿ ಯಾರಿಗೆ? ಇಲ್ಲಿ ನಮ್ಮ ಕರ್ನಾಟಕ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಂತ ಹೇಳ್ತೀನಿ. ಅನ್ಸುತ್ತೆ. ಅನ್ಸುತ್ತೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ಏನೋ ನಿಮ್ಮ ಆಶೀರ್ವಾದ. ಸರ್ ನಮಸ್ತೆ. ಕುರಿಗಳು ಸರ್. ಕಾಮಿಡಿ, ಚಂದ ಕಾಮಿಡಿ ಕೊಡ್ತೀರಾ ಸರ್? ಜೋಕು ಹಂಗೆ ಐತೆ. ಓ, ಈಗ ಜ್ಞಾಪಕ ಬಂತ ನಿಮ್ಗೆ? ಈಗ ಗೊತ್ತಾಗೈತೆ ನಾನು ಅಂತ. ಸರ್ ಓಕೆ, ನಾಳೆ ರಿಸಲ್ಟ್ ಪಕ್ಕ ಹೇಳಿ, ಮನಸ್ಸಿಂದ ಹೇಳಿ, ಯಾರಿಗೆ ಸಿಹಿ ಯಾರಿಗೆ ಕಹಿ? ಸರ್ ಕಾಂಗ್ರೆಸ್ಗೆ ಕಹಿ, ಬಿಜೆಪಿಗೆ ಸಿಹಿ. ಕರ್ನಾಟಕ ವಿತ್ ಸೆಂಟ್ರಲ್ ಅಷ್ಟೇ. ಬಿಜೆಪಿಗೆ ಸಿಹಿ, ಕಾಂಗ್ರೆಸ್ಗೆ ಕಹಿ. ಯಾಕೆ? ಯಾಕಂದ್ರೆ ಹಂಗೈತೆ ಮೋದಿ ಸರ್ಕಾರ, ಬಿಟ್ಕೊಡಲ್ಲ. ಅಲ್ಲ, ಇವರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್. ಇವಾಗ ಏನಾದ್ರು ಗೆದ್ರು ಸೋತ್ರು ಕೊಡಲ್ಲ ಮುಂದಕ್ಕೆ, ಇಷ್ಟೇ ಸ್ಟಾಪ್ ಆಯ್ತು. ಇವಾಗ ಸರ್ಕಾರ ಸಿಕ್ಕಿದ್ರೆ ದುಡ್ಡಿಲ್ಲಪ್ಪ ಅದಿಲ್ಲ ಅಂತ ಕಾರಣ ಹೇಳ್ತಾರೆ. ಸೋಲ್ಸ್ಬಿಟ್ರಲ್ಲಪ್ಪ ಅಂತಾರೆ, ಇಷ್ಟೇ ಅವ್ರ ವಾಗ್ದಾನ. ಈಗ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲೂ ಬಿಜೆಪಿ ಬಂದೇ ಬರ್ತದೆ 90%. 10% ಹೇಳಕ್ಕಾಗಲ್ಲ. ಬಿಜೆಪಿ ಯಾರು ಬಂದ್ರು ಸರ್ ಮನ್ಸಿಂದಾನೇ ಹೇಳ್ದು, ಮನ್ಸಿಂದ ಯಾರು ಕೆಟ್ಟರಲ್ಲ ಸರ್, ಮನ್ಸಿಂದ ಎಲ್ಲರೂ ಒಳ್ಳೆಯರೇ. ಯಾರು ಬಂದ್ರು ಒಳ್ಳೇದೇನೆ, ಬಟ್ ಬಿಜೆಪಿ ಬರುತ್ತೆ ಸಿಹಿ ಅವ್ರಿಗೆ ಸಿಹಿ ಅಂತ 100%. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಟ್ಟಿದೆ ಸರ್, ಅವ್ರು 1000 ಗ್ಯಾರಂಟಿ ಕೊಡ್ತಾರೆ ಸರ್. ನಮ್ ಗಂಡಸರಿಗೆ ಏನ್ ಕೊಟ್ಟಿರ್ತಾರೆ ಸರ್ ಗ್ಯಾರಂಟಿ ಅವರು? ಅಂದ್ರೆ ನೆಕ್ಸ್ಟ್ ಗಂಡಸರಿಗೆ ಇಟ್ರೆ ಅದು ಬರುತ್ತೆ ಅಂತೀರಾ ನೀವು? ಚಾನ್ಸೇ ಇಲ್ಲ ಸರ್. ಸರ್ ನಾವು ಪಕ್ಕ JDS, ಇವ್ರು ಬಂದ್ಬಿಟ್ಟು ಬಿಜೆಪಿ. ನಾವು ಇಬ್ರು ಮೈತ್ರಿ ಮಾಡ್ಕೊಂಡಿದೀವಿ ನಾವು. ಇವ್ರು ಫ್ರೆಂಡ್ಶಿಪ್ ಅಲ್ಲೂ ಮೈತ್ರಿ ನಡೀತಾ ಇದೆ. ಸೂಪರ್, ನಡಿಲೇಬೇಕಲ್ವಾ? ಸಿಹಿ 100%. ಸೊ ಕಹಿ ಇವ್ರಿಗೆ ಅಂತೀರಾ ಕಾಂಗ್ರೆಸ್ಗೆ? ಸರ್ ಗೊತ್ತಾಗ್ತಾ ಇದೆ, ಕಣ್ಣಲ್ಲಿ ಹಂಗೆ ಕಾಣ್ತಿದೆ, ಏನು ಹೇಳೋದೇನು ಬೇಡ. ಇನ್ನ ಕೆಲವೇ ವರ್ಷಗಳಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಣ್ಮರೆ ಆಗ್ಬಿಡುತ್ತೆ. 100%. ನಾವು ಯೂತ್ರು ಸರ್, ನಾನೇ ಹೇಳ್ತಿರೋದು ಸರ್. ತೋರಿಸಿ ನಮ್ಗೆ ನಂಗಿಲ್ಲ ಸರ್. ಯಾರು ಈಗ ಮೋದಿ ಬಂದ್ರು ನಮ್ಗೆ ಅನ್ನ ಕೊಡಲ್ಲ, ಇವ್ರು ಬಂದ್ರು ರಾಹುಲ್ ಗಾಂಧಿ ಬಂದ್ರು ಅನ್ನ ಕೊಡಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು, ಆಯ್ತಾ? ನಮ್ಗೆ ಬೇಕಿಲ್ಲ ಕಾಫಿ ಬೇಕಂದ್ರೆ ಬನ್ನಿ ಸರ್, ಕಾಫಿ ಕೂಡ ನಾನು ಇವತ್ತು ಕುಡಿಬೋದು. ಮೋದಿನೂ ಬರಲ್ಲ, ಇವರು ಅಮಿತ್ ಶಾ ಯಾರು ಬರಲ್ಲ. ಬಟ್ ಹೇಳ್ಬೇಕಂದ್ರೆ ದೇಶಕ್ಕೋಸ್ಕರ ಅಂತ ಯೋಚನೆ ಮಾಡಿದ್ರೆ ಬಿಜೆಪಿ ಬರುತ್ತೆ. ಬಂದ್ಮೇಲೆ ಆದ್ರೂ ಅಟ್ಲೀಸ್ಟ್ ಒಳ್ಳೆ ಕೆಲಸ ಮಾಡಲಿ.
ಇನ್ಮೇಲಾದರೂ ಆ ಪಕ್ಷ ಕೆಡಗಬೇಕು ಈ ಪಕ್ಷ ಕೆಡಗಬೇಕು ಅನ್ನೋದಕ್ಕಿಂತ ನಾವು ದೇಶ ಉಳಿಸೋಣ ಅಂತ ಹೋಗಿ ಸರ್.